ವಿಜಯನಗರ ತಾಲೂಕಿನ ಉತ್ತಂಗಿ ಗ್ರಾಮದ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಉತ್ತಂಗಿ ಸಂಸ್ಥಾನ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಸೋಮಶಂಕರ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೂವಿನಹಡಗಲಿ ಕ್ಷೇತ್ರದ ಶಾಸಕರಾದ ಶ್ರೀ ಎಲ್ ಕೃಷ್ಣ ನಾಯಕ್ ನೆರವೇರಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಕೆ.ಜಿ. ಹನುಮಂತಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಕಲ್ಲನಗೌಡ ಪ್ರಕಾಶ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಉತ್ತಂಗಿಯ ವಿವಿಧ ರಂಗಗಳ ಗಣ್ಯರು, ನಿವೃತ್ತ ಶಿಕ್ಷಕರು ಭಾಗವಹಿಸಿದ್ದರು. ವೈ ಪ್ರಭಾಕರ್, ಡಿ ಪ್ರಶಾಂತ್, ಎಸ್.ಎಂ. ಶಿವಯ್ಯ, ಕೆ. ಸುರೇಶ್, ಜಿ. ಬಸವರಾಜಪ್ಪ, ಮರುಳಪ್ಪರ್ ಕೊಟ್ರೇಶ್, ಜೆ. ಮಂಜುನಾಥ್, ಎನ್. ಕೊಟ್ರೇಶ್, ಪುನೀತ್ ದೊಡ್ಮನಿ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿವಿಧ ಶಾಲೆಗಳ ಮುಖ್ಯ ಗುರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಮತ್ತು ವಿದ್ಯಾರ್ಥಿಗಳನ್ನು ಹಾರೈಸಿದರು. ಮಂಜುನಾಥ್, ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಉತ್ತಂಗಿ, ಕರಿಬಸನಗೌಡ, ಪಾರ್ವತಮ್ಮ ಸರ್ಕಾರಿ ಪ್ರೌಢಶಾಲೆ ಇಟಗಿ, ಟಿ. ಕೊಟ್ರೇಶ್, ಎ.ಎಂ.ಎ. ಶಿವಪ್ರಕಾಶ್, ಎಲ್.ಟಿ. ನಾಯಕ್, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಮೂಲಿಮನಿ ಶರಣಪ್ಪ, ಕೆ. ರಮೇಶ್, ಸಿ.ಜೆ. ನಾಗರಾಜ್, ಎಸ್.ಎಂ. ವೀರಯ್ಯ, ಟಿ. ಗಂಗಾಧರ್, ಕೆ. ಮಂಜುನಾಥ್, ಕುಂಬಾರ್ ಮಂಜುನಾಥ್ ಹಾಗೂ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಮಂಜುಳಾ, ಕೋಟೆಪ್ಪ, ಬಸವರಾಜ್, ವಿನಯ್ ಕುಮಾರ್ ಸಾಥ್ ನೀಡಿದರು. ಕುಮಾರಿ ಕಾವ್ಯ ಮತ್ತು ಸಂಗಡಿಗರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಈ ಕಾರ್ಯಕ್ರಮವನ್ನು ಪಿ.ಎಂ. ಈಶ್ವರಯ್ಯ ನಿರೂಪಿಸಿದರು. ವಿನಯ್ ಕುಮಾರ್ ವನ್ನಾರ್ಪಣೆ ನೆರವೇರಿಸಿದರು. ವರದಿ ಮಂಜುನಾಥ್ ಕೆ. ಉತ್ತಂಗಿ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ ಸರ್ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಶ್ರೀಯುತ ಪ್ರಾಚಾರ್ಯರು ಶ್ರೀ ಕಲ್ಲನಗೌಡ ಪ್ರಕಾಶ್ ಅವರು ವೇದಿಕೆಗೆ ಆಗಮಿಸಬೇಕು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲು ಬಂದಿರತಕ್ಕಂಥ ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೃಷ್ಣ ನಾಯಕ್ ಕೂಡ ವೇದಿಕೆಗೆ ಆಗಮಿಸಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವೈ ಪ್ರಭಾಕರ್ ಸೊಸೈಟಿ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಬಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಎಸ್.ಎಂ. ಶಿವಯ್ಯ ಶಿಕ್ಷಕರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಕೆ. ಸುರೇಶ್ ಪಾಟೀಲ್ ಕೆಎಸ್ಆರ್ಟಿಸಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಐ. ಮಂಜುನಾಥ್ ವರ್ತಕರು ಉತ್ತಂಗಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಜಿ. ಬಸವರಾಜಪ್ಪ ನಿವೃತ್ತ ಪ್ರಾಂಶುಪಾಲರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮುರಳಪ್ಪನ ಕೊಟ್ರೇಶ್ ಆರೋಗ್ಯ ಅಭಿವೃದ್ಧಿಗೆ ಅವರು ಕೂಡ ವೇದಿಕೆ ಆಗಮಿಸಬೇಕು. ಜೆ. ಮಂಜುನಾಥ್ ಅವರು ಕೂಡ ವೇದಿಕೆ ಆಗಮಿಸಬೇಕು. ಎನ್. ಕೊಟ್ರೇಶ್ ಅವರು ಕೂಡ ವೇದಿಕೆ ಆಗಮಿಸಬೇಕು. ಊರಿನ ಮುಖಂಡರಾಗಿರ್ತಕ್ಕಂಥ ಕೆ. ದಯಾನಂದ್ ಕೂಡ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಆಗಮಿಸ್ತಾ ಈಗ ಹಾಗೆಯೇ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸತಕ್ಕಂಥ ತಳಕಾಲು ಪ್ರಶಾಂತ್
ಈ ಸಂದರ್ಭದಲ್ಲಿ ಕೇಳ್ಕೊಂಡ್ರೆ. 26 ಸಾಲಿನ ಪ್ರಥಮ PUC ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಮ್ಮ ದ್ವಿತೀಯ PUC ಓದುತ್ತಿರುವ ವಿದ್ಯಾರ್ಥಿಗಳು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಹೂವುಗಳನ್ನು ಮೂಲಕವಾಗಿ ಅವರನ್ನು ಈ ಒಂದು ತರಗತಿಗೆ ಆಗಮಿಸಬೇಕಾಗಿ ಎಲ್ಲ ಮಕ್ಕಳು ಪ್ರಥಮ PUC ಓದುತ್ತಿರುವ ಮಕ್ಕಳಿಗೆ ಹೂ ಕೊಡುವ ಮೂಲಕವಾಗಿ ಅವರನ್ನ ಈ ಒಂದು ತರಗತಿ ಅಥವಾ ಈ ಒಂದು ಸಭಾಂಗಣಕ್ಕೆ ಕರೆತರಬೇಕಾಗಿ ಮಕ್ಕಳಲ್ಲಿ ಕೇಳ್ಕೊಳ್ತಾರೆ. ಅವರಿಗೆ ಚಪ್ಪಾಳೆ ಮೂಲಕವಾಗಿ ಈ ವರ್ಷದ 2026 ಮತ್ತು 26ನೇ सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःख भाग भवते. ಎಲ್ಲರೂ ಸುಖವಾಗಿ ಎಲ್ಲರೂ ಆರೋಗ್ಯವಂತರಾಗಿ ಎಲ್ಲರಿಗೂ ಉಳಿತನ್ನು ಕಾಣಲಿ, ಯಾರಿಗೂ ದುಃಖದ ಅನುಭವವಾಗದಿರಲಿ ಎಂದು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನ. ಈ ದಿವಸ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉತ್ತಂಗಿ 2026 ಮತ್ತು 27ನೇ ಸಾಲಿನ ಸ್ವಾಗತ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀಗಳು, ಜೊತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಯುವ ಮುಖಂಡರು. ಮುಂದಿನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಸಂಬಂಧಿಸಿದಂತೆ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಪ್ರಾಂಶುಪಾಲರಾದಂಥ ಕಲಿಕೋಡ್ ಪ್ರಕಾಶ್ ಅವರು ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನೀಡಬೇಕಾಗಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಯೂತ್ ಐಕ್ಯನಾಗಿರುವಂತಹ ಸ್ಥಳೀಯ ನಿರುದ್ಯೋಗಿಗಳ ಆಶಾಕಿರಣರಾಗಿರುವಂತಹ ಮತ್ತು ಉದ್ಯೋಗದಾತರು ಮತ್ತು ಅನ್ನದಾತರು ಆದಂತಹ ಕೃಷ್ಣನಾಯಕ್ ಸರ್ ಅವರು ಈ ಉದ್ಘಾಟನೆ ನುಡಿಗಳನ್ನು ನುಡಿಬೇಕೆಂದು ಸಾರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪರಮ ಪೂಜಾರಿಯಿಂದ ವೇದಿಕೆ ಮೇಲೆ ಆಸರಿರುವ ಶ್ರೀ ಕಲಂಗೋಡ್ ಪ್ರಕಾಶ್ ಮಂಜುನಾಥ್ ಅವರೇ, CM ಶಿವಯ್ಯ ಅವರೇ, ಬಸವರಾಜಪ್ಪ ಅವರೇ, ನಮ್ಮ ದಯಾನಂದ ಅವರೇ, ಪ್ರೊಡಕ್ಷನ್ ಅವರೇ, ನಮ್ಮ CDC ಸದಸ್ಯರಾದ ರಮೇಶ್ ಅವರೇ, ಶರಣಪ್ಪ ಅವರೇ, ವಿನಯ್ ಅವರೇ, CJ ನಾಗರಾಜ್ ಅವರೇ, ಸುರೇಶ್ ಅವರೇ, ಪುನೀತ್ ದೊಡ್ಡಮನಿ ಅವರೇ, ಪನ್ನಪ್ಪ ಅವರೇ ಮತ್ತು ಅವರಿಗೂ ನನ್ನ ವೇದಿಕೆ ಎಲ್ಲ ಕನ್ಯಾದಿ ಧನ್ಯವಾದ. ಈ ರೀತಿಯ ಸಮಸ್ಯೆ ಇದೆ. ಹೋದ ವರ್ಷ ನಾನು ಕೆಲವು ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯ ಕೊಡಿ ಅಂತೇಳಿ ಆ ಇಲಾಖೆಗೆ ಹೋದಾಗ, ಹೈಯರ್ ಎಜುಕೇಶನ್ ಇಲಾಖೆ ಹೋದಾಗ, ಸರ್ ನಾವು ಕಾಲೇಜ್ಗಳೇ ಬಂದ್ ಮಾಡ್ತಾ ಇದ್ದೀವಿ, ಸರ್ಕಾರದ ಒಂದು ಡೈರೆಕ್ಷನ್ಸ್ ಇದೆ ಮಂತ್ರಿ ಅವರದ್ದು, ಕಾಲೇಜಲ್ಲಿ ಇಷ್ಟು ಸ್ಟ್ರೆಂತ್ಗಿಂತ ಕಡಿಮೆ ಎಷ್ಟು ಕಾಲೇಜುಗಳಿದ್ದಾವೆ ಅವೆಲ್ಲ ಪಟ್ಟಿ ಮಾಡಿ ಅವನ್ನೆಲ್ಲ ಬಂದ್ ಮಾಡಿ ಪಕ್ಕದ ಕಾಲೇಜುಗಳಿಗೆ ಶಿಫ್ಟ್ ಮಾಡಿ ಅಂತ. ಆ ಲಿಸ್ಟಲ್ಲಿ ನನ್ನ ಕ್ಷೇತ್ರದಲ್ಲಿ 2 ಕಾಲೇಜುಗಳಿತ್ತು. ಆ ಕಾಲೇಜಲ್ಲಿ ಉತ್ತಂಗಿ 1, ಇನ್ನೊಂದು 4. ನೋಡಿದ ತಕ್ಷಣ ಬಹಳ ಬೇಜಾರಾಯ್ತು. ನಾನಂದ್ರೆ ಇದ್ರ ಬಗ್ಗೆ ಯಾಕೆ ಕರೆಕ್ಟ್ ಆಗಿ ನಾನು ಮಾತಾಡಿದ್ರೆ ಇದನ್ನು ಸರಿ ಆಗ್ತದೆ. ಸರ್ಕಾರ ತೀರ್ಮಾನ, ಸರ್ಕಾರ ಅಂತಂದ್ರೆ ಮಂತ್ರಿ ಹತ್ರ ಹೋಗಿ ಕೇಳಿದ್ರು ಒಂದೇ, ತಾವು ಸರ್ಕಾರಿ ಕಾಲೇಜುಗಳಿಗೆ ಯಾವುದೇ ಮೂಲಭೂತ ಸೌಕರ್ಯನೇ ಕೊಡದೆ ಒಳ್ಳೆ ಲೆಕ್ಚರ್ಗಳೇ ಇಡ್ಲಾರ್ದೆ ಕಾಲೇಜಲ್ಲಿ ಸ್ಟ್ರೆಂತ್ ಬರಬೇಕು ಅಂತಂದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದೇ ನನಗೆ ಪ್ರಶ್ನೆ.
ಮೂಲಭೂತ ಸೌಲಭ್ಯ ಇಲ್ಲ, ಎಲ್ಲ ಸಬ್ಜೆಕ್ಟ್ಗಳಿಗೆ ಸರ್ಕಾರದ ಪ್ರೊಫೆಸರ್ಗಳಿಲ್ಲ. ಹುಡುಗರು ಯಾಕೆ ಬರ್ತಾರೆ, ತಂದೆ ತಾಯಿಗಳು ಯಾಕೆ ರಿಸ್ಕ್ ತಗೊಳ್ತಾರೆ? ನಿಮ್ಮ ಸರ್ಕಾರಿ ಏನು ಸೌಲಭ್ಯ ಇಲ್ಲದ ಶಾಲೆಗಳಿಗೆ ಅವ್ರ ಮಕ್ಕಳನ್ನ ಕಳಿಸಿ ಅವರ ಭವಿಷ್ಯ ಹಾಳು ಮಾಡ್ಕೊಳ್ಳೋದು ಏನಿದೆ? ಹೇಗೆ ಇರ್ಲಿಕ್ಕೆ ಸಾಧ್ಯ? ಸರ್ ಏನ್ ಮಾಡೋಣ? ಈ ವಿಧ ಇದೆ, ದುಡ್ಡು ಕೊಡಿ, ದುಡ್ಡಿಲ್ಲ. ನಾನು ಡಿಪ್ಲೊಮಾ ಕಾಲೇಜಿಗೆ ಅಲ್ಲಿ ಚೀರ್ತೆ ಬಂದಿದ್ದೆ. ಆ ಚೀರ್ತೆ ಬಂದಿದ್ದು ಫೋಟೋ ತಗೊಂಡು ಹಾಸ್ಟೆಲ್ ಎಷ್ಟು ದೂರ ಇದೆ ಅನ್ನೋದು ತೋರಿಸಿ ಕಾಲೇಜ್ ಎಷ್ಟು ದೂರ ಇದೆ ಅಂತ ಹೋಗಿ ಇಟ್ಟೆ. ಸರ್ ಈ ಫೋಟೋ ಈ ಲೆಟರ್ ಕೊಡಿ ಸರ್, ನಾನು ಮುಖ್ಯಮಂತ್ರಿಗೆ ತಿಳಿಸ್ತೀನಿ ಸರ್, ನಾನು ಅನುದಾನ ಕೇಳ್ತಾ ಇದ್ದೀನಿ, ಕೃಷ್ಣ ದುಡ್ಡು ಕೊಡ್ತಾ ಇರೋದು ಮಂತ್ರಿ ಇರ್ತಾರೆ. ಸೊ ಈ ರೀತಿಯ ವ್ಯವಸ್ಥೆ ಕಲ್ಯಾಣ ಕರ್ನಾಟಕ ಅಂತ ನಮ್ಮ ಪ್ರಕಾಶ ಈ ಹಿಂದೆ ಕಲ್ಯಾಣ ಕರ್ನಾಟಕ ಬೋರ್ಡ್ ಯಾವಾಗ ಪ್ರಾರಂಭವಾಯಿತು? ಬೋರ್ಡ್ ಅಂದ್ರೆ ನಮ್ಮ ಗುರುಗಳು ಕಿಕ್ಯಾಟ್ರಿ ಬೋರ್ಡ್ ಅಂತ ಇರುತ್ತೆ. ಆ ಬೋರ್ಡ್ ಈ ಪ್ರತಿ ವರ್ಷ ನಾವು ಪೇಪರ್ ನೋಡಿರ್ಬೋದು, ಪ್ರತಿ ವರ್ಷ ಈ ಭಾಗಕ್ಕೆ ಅಂದ್ರೆ ಅಸಮತೋಲನ ಏನಾಗಿದೆ ಭೌಗೋಳಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲಿ ಇದೇನು ಅಸಮತೋಲನ ಅಂದ್ರೆ ನಾವು ಹಿಂದೆ ಇದೀವಿ, ಬೇರೆ ನಮ್ಮ ಕನ್ನಡದಲ್ಲಿ ಮುಂದೆ ಇದ್ದಾರೆ ಅಂದ್ರೆ ಸಮತೋಲನ ಮಾಡ್ಲಿಕ್ಕೆ ಅಂತೇಳಿ 371 ಜೆ ಮಾಡಿದ್ದಾರೆ. ಸಮತೋಲನ ಮಾಡ್ಲಿಕ್ಕೆ ಅಂತೇಳಿ ಇಷ್ಟು ಪ್ರತ್ಯೇಕ ಅಭಿವೃದ್ಧಿ ಇತ್ತು. ಈ ಪ್ರದೇಶಕ್ಕೆ ಮಾತ್ರ ಅಭಿವೃದ್ಧಿ ಮಾಡಿ ನಾಳೆ ಸಮತೋಲನ ಮಾಡ್ಬೇಕನ್ನೋದು ಒಂದು ಉದ್ದೇಶ. ಹಾಗಾಗಿ ನಂಜುಂಡಪ್ಪ ಅವರಿಗೆ ಹೇಳಿ, ನಂಜುಂಡಪ್ಪ ಅವರಿಗೆ ಅವ್ರಿಂದ ವರದಿ ತಗೊಂಡು ಇಡೀ ಕರ್ನಾಟಕದಲ್ಲಿ ನಂಜುಂಡಪ್ಪ ಅವ್ರ ವರದಿ ಏನು ಅವ್ರಿಗೆ ಇಂಡೆಕ್ಸ್ ಫಿಕ್ಸ್ ಮಾಡ್ತಾರೆ, ಹಿಂದುಳಿದ ಅತಿ ಹಿಂದುಳಿದ ಅಂತ ಹೇಳಿ ಅದ್ರ ಮೇಲೆ ಅನುದಾನ ಕೊಟ್ಟು ಅದನ್ನು ಸಮಬಲ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಂಜುಂಡಪ್ಪ ವರದಿ ಪ್ರಕಾರ ಅನುದಾನ ಹಂಚಿಕೆ ಮಾಡ್ಬೇಕಂತೇಳಿ ಮಾಡ್ತಾರೆ. ನಾನು ಈ ಹಿಂದೆ ಮೊನ್ನೆ ಬರಗಾಲದ ಮೀಟಿಂಗ್ ಮುಖ್ಯಮಂತ್ರಿಗಳು ಕರೆದಾಗ ನನಗೂ ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮಾತಿನ ಚಕಮಕಿ. ಶರತ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಅಡ್ಡ ಬಂದರು. ನಾನು ನಂಜುಂಡಪ್ಪ ವರದಿ ಪ್ರಕಾರ ನೀವು ನಮಗೆ ದುಡ್ಡು ಹಂಚಿಕೆ ಮಾಡಿ ಅಂತಂದ್ರೆ ಮುಖ್ಯಮಂತ್ರಿಯವರು ವಿವೇಚನಾ ಕೋಟ ಅಂತ ಇಷ್ಟು ಕೋಟಿ ಇಟ್ಕೊಂಡಿದ್ದೀವಿ, ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಅಂತೇಳಿ ಇಷ್ಟು ದುಡ್ಡು ಇಟ್ಕೊಂಡಿದ್ದೀವಿ, ಕಲ್ಯಾಣ ಕರ್ನಾಟಕ ಸಾಹಿತ್ಯಿಕ ಏನು ಮಂತ್ರಿ ಬರ್ತಾರೆ ಆ ಮಂತ್ರಿಗೆ ಇಷ್ಟು ದುಡ್ಡು ಇಟ್ಕೊಂಡ್ಬಿಟ್ಟಿದ್ದೀವಿ, ಮತ್ತೆ ಉಸ್ತುವಾರಿ ಸಚಿವರು ಇಷ್ಟು ದುಡ್ಡು ಇಟ್ಕೊಂಡ್ಬಿಟ್ರೆ ನಮ್ಮ MLA ಗಳು ನಾವು ಬಿಜೆಪಿ ಇದೀವಿ ಅಂದ ತಕ್ಷಣ ನಮಗೆ ಒಂದು ರೂಪಾಯಿ ದುಡ್ಡೇ ಕೊಡಲಿಲ್ಲ ಅಂತಂದ್ರೆ ನಂಜುಂಡಪ್ಪ ವರದಿ ಹಾಕ್ಬೇಕು, 371 ಜೆ ಹಾಕ್ಬೇಕು. ಯಾವ ಸರ್ಕಾರ ಕೃಷ್ಣ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಕೂಡ ಇದೇ ತರ ಮಾಡಿದ್ದಾರೆ. ನಾನಂದ್ರೆ ಆ ಸಮಯದಲ್ಲಿ ನಾನು ಮೇಲೆ ಆಗಿದ್ದೇನೆ, ನನಗೆ ತಿಳುವಳಿಕೆ ಇದೆ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ 371 ಜೆ ಅಲ್ಲಿ ನಂಜುಂಡಪ್ಪ ವರದಿಗೆ ಅವರು ಇಂಡೆಕ್ಸ್ ಯಾಕೆ ಬರ್ಬೇಕು? ತಾವು ಮುಖ್ಯಮಂತ್ರಿಯವ್ರ ಕೋಟ, ಉಪಮುಖ್ಯಮಂತ್ರಿ ಕೋಟ, ಉಸ್ತುವಾರಿ ಸಚಿವರ ಕೋಟ, ಅಧ್ಯಕ್ಷರ ಕೋಟ ಅಂತ ಎಲ್ಲ ದುಡ್ಡು ಕೊಟ್ಬಿಟ್ರೆ, ನಮಗೆ ಅಲ್ಪ ಸ್ವಲ್ಪ ಕೊಟ್ರೆ ಇವತ್ತು ನನಗೆ ಈ ಕಾಲೇಜುಗಳು ಎಲ್ಲ PUC ಡಿಗ್ರಿ ಎಷ್ಟು ಕಾಲೇಜುಗಳು ಇದಾವೆ ಆ ಕಾಲೇಜುಗಳಿಗೆ ಸಂಪೂರ್ಣ ಅಭಿವೃದ್ಧಿಗೆ ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ಅಂತ 1,70,00,000. 1,70,00,000ದಲ್ಲಿ ಇಂಜಿನಿಯರಿಂಗ್, ಡಿಪ್ಲೊಮಾ ಕಾಲೇಜು, GBI, SRMPP, GPG ಮತ್ತೆ ಗೌರ್ಮೆಂಟ್ ಹೊಳಲಿಂದ ಇಟ್ಕೊಂಡು ಹಿಡಿದು ಎಲ್ಲ ಸೇರಿ 170. ಅದಕ್ಕೆ SC-ಗಿಷ್ಟು, ST-ಗಿಷ್ಟು, ಜನರಿಗೆ ಏನಿದೆ ಅಭಿವೃದ್ಧಿ ಮಾಡಕ್ಕಾಗಲ್ಲ. ಎಷ್ಟು ಕಟ್ಟಡ ಕಟ್ಟಕ್ಕೆ ಸಾಧ್ಯ, ಎಷ್ಟು ಕಾಂಪೌಂಡ್ ಕಟ್ಟಕ್ಕೆ ಸಾಧ್ಯ? ಈ ರೀತಿಯ ಸಮಸ್ಯೆಗಳು 170 ಕೂಡ ಎಲ್ಲ ಹಂಚಿಕೆ. ಆಗ ನಾನು ಹೋದ ವರ್ಷನೇ ನಾನು ಪ್ರಾರಂಭ ಮಾಡಿದಾಗ ವಿದ್ಯಾರ್ಥಿಗಳಿದ್ದೆ, ಒಬ್ಬ ಹನುಮಂತಣ್ಣ ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು ಆಲ್ರೆಡಿ ನೇತೃತ್ವ ತಗೊಂಡಿದ್ದೀವಿ, ಯಾವುದೇ ಕಾರಣಕ್ಕೆ ಇದು ಶಿಫ್ಟ್ ಆಗೋದು ಬಿಡಬೇಡಿ, ತಾವೇನೋ ಮಾಡಿ ಉಳಿಸಿ ನಾವೆಲ್ಲ ಹಾಕ್ತೀವಿ ಅಂತ ನಾವು ಸೀಸನ್ ಹಾಕಿದ್ವಿ. ನಮಗೆಲ್ಲ ಲೀಡರ್ಗಳು ಕೂಡ ಎಲ್ಲ ಇಲ್ಲ ನಾನು ಶಿಫ್ಟ್ ಮಾಡೋಕ್ಕೆ ಬಿಡಲ್ಲ ಈ ಕಾಲೇಜು, ತಾವು ಯಾವ ರೀತಿ ಸ್ಟ್ರೆಂತ್ ಮಾಡೋಕ್ಕೆ ಸಾಧ್ಯನೋ ತಾವು ಸ್ಟ್ರೆಂತ್ ಮಾಡಿ. ಬಹಳ ಖುಷಿ ಆಗ್ತಾ ಇದೆ. ನಾನು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ಹೇಳೋದು ಅಂದ್ರೆ ಯಾವುದೇ ಕಾರಣ ನಾನಿಲ್ಲ ಅವರಿಗೆ ತಾವು ಜೊತೆಗೆ ನಾವು ಯಾವ ನಿರ್ಧಾರಕ್ಕೆ ಬಂದಿದ್ದೀವಿ ಅಂದ್ರೆ ಇವತ್ತು ಶಾಲಾ ಕಾಲೇಜುಗಳು ಎಷ್ಟು ಸೋತಿದಾವಂತಂದ್ರೆ, ನಾನು ಜಗತ್ತಿನ ಬಂದಿದ್ದೀನಿ. ಯಾವುದೇ ಒಂದು ಸರ್ಕಾರಿ ಅಸೆಟ್ ಅಂದ್ರೆ ಆಸ್ತಿ ನಿರ್ಮಾಣ ಆಗುತ್ತಂತಂದ್ರೆ ಆ ಆಸ್ತಿ 1 ಕೋಟಿ ನಿರ್ಮಾಣ ಆದ್ರೆ ಪ್ರತಿ ವರ್ಷ ಒಂದು 5 10 ನಿರ್ವಹಣೆ ಅಂತ ಇಡಬೇಕಾಗುತ್ತೆ. ಇವತ್ತು ಸರ್ಕಾರಿ ಶಾಲೆಗಳನ್ನು ಅವರು ನಿರ್ವಹಣೆ ಅಂತ ಯಾವಾಗ ದುಡ್ಡು ಕೊಡ್ತಾರೆ?
ಸಾಧ್ಯನೇ ಇಲ್ಲ. ಇದನ್ನ ನಾನು 2 ವರ್ಷದಿಂದ ಫೈಟ್ ಮಾಡಿದ ಮೇಲೆ KKR ಬೋರ್ಡಿಂದ ರಿಪೇರಿ ಮಾಡ್ಕೋಬಹುದು ಅಂತ ಬಂದ್ರು. ಮತ್ತೆ ಈಗ ಅದೇ ಟ್ರೈ ಮಾಡಿಲ್ಲ. ಹಾಗಾಗಿ ನಾನು ಏನು ತೀರ್ಮಾನ ಬಂದಿದ್ದೀನಿ ಅಂದ್ರೆ ಸರ್ಕಾರವೇ ಸಂಪೂರ್ಣ ಅವಲಂಬಿತವಾಗಿ ಇವತ್ತು ನನ್ನ ಕೈಯಿಂದ ಆಗಲ್ಲ, ನನ್ನ ಕೈ ಎತ್ತಕ್ಕಿಂತ ನಾನು ಸರ್ಕಾರ ಇದ್ದ ಸಮಯದಲ್ಲೇ, ನಾನು ಶಾಸಕನಾಗಿದ್ದ ಸಮಯದಲ್ಲಿ ನನ್ನ ಕಡೆಯಿಂದ ಎಷ್ಟಾಗ್ತದೆ ಅಂತ ನಾನು ಸಹಾಯ ಮಾಡಿದ್ದೀನಿ ಅಂತ. ನಾನೀಗ ಶಾಸಕನಾಗಿ ಸರ್ಕಾರ ಏನು ಅನುದಾನ ಕೊಟ್ಟಿಲ್ಲ ಅಂತ ನಾನು ಹೇಳೋದ್ರಲ್ಲಿ ಸರಿ ಇರೋದಿಲ್ಲ ಮತ್ತು ನಾನು ಹೇಳೋದಿಲ್ಲ ಅಂತ ನಾನೇನು ತೀರ್ಮಾನ ಮಾಡಿದೆ. ಸುಮಾರು 56,400 ಸರ್ಕಾರಿ ಪೋಸ್ಟ್ಗಳು ಅಂದರೆ ಈ ಇಂಟರ್ವ್ಯೂ ರಿಸರ್ವೇಷನ್ಗಳು ಯಾವುದೇ ನೋಟಿಫಿಕೇಶನ್ ಆದರೆ ಸುಮಾರು ವರ್ಷದಿಂದ ಹೋದಂತ 56,400 ಯಾವಾಗ ನೋಟಿಫಿಕೇಶನ್ ಕರೆದ್ರು ಬಹಳಷ್ಟು ಹುಡುಗರು ಇಲ್ಲಿಂದ ಬೇರೆ ಕಡೆ ಹೋಗಿ ಸುಮಾರು 1 ಲಕ್ಷ 2 ಲಕ್ಷ ಕೊಟ್ಟು ಓದಲ್ಲ ಅಂತೇಳಿ ನಾನು ಸಾಧನಾ ಅಕಾಡೆಮಿ ಅಂತೇಳಿ ಬೆಂಗಳೂರಲ್ಲಿ ನಂಬರ್ 1 ಅವರಿಗೆ ಇವತ್ತು ಅಡಗಲಿ ಕಲಿಸದೆ ಸುಮಾರು 830 ಹುಡುಗರು ಗೊತ್ತಿ ನಾನೇ ಕಟ್ಟಿ ಕೈಯಿಂದ ನಾನೇ ಕಟ್ಟಿ ಅವ್ರನ್ನ ಉಚಿತವಾಗಿ ಏನು 56,400 ಪೋಸ್ಟ್ಗಳು ಕೊಡ್ತಾರೆ ಅದಕ್ಕೆ ನಾನು ರೆಡಿ ಮಾಡ್ಸಾಕ್ತೀನಿ. ಅದಕ್ಕಿಂತ ಮುಂಚೆ ನಿರುದ್ಯೋಗಿಗಳಿಗೆ ಸುಮಾರು 1,200 ಜನರಿಗೆ ಉದ್ಯೋಗ ಮೇಳ ಮಾಡಿ ನೌಕರಿ ಕಳಿಸಿದೆ. ಅವರಿಗೆ ಒಂದು ಕಳಿಸಿ ಒಂದು ಸನ್ಮಾನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಈ ವಾರ ಬರುವಾಗ ಈಗ ಇನ್ನೊಂದೇನು ಆಲೋಚನೆ ಮಾಡಿದ್ದೀನಿ. ಕೆಲವು ದಿನದ ಹಿಂದೆ ಎಲ್ಲ ನಮ್ಮ ಸರ್ಕಾರಿ ಶಾಲೆಗೆ ಟೀಚರ್ ಟ್ರಾನ್ಸ್ಫರ್ ಮಾಡಬಾರ್ದು ನಮಗೆಲ್ಲ ಮಾಹಿತಿ ಟ್ರಾನ್ಸ್ಫರ್ ಸಾಕು ಟೀಚರ್. ಈ ಹಿಂದೆ 12 ಹುಡುಗರಿಗೆ ಒಬ್ಬ ಟೀಚರ್ ಅಂತ ಈಗ 25 30 ಹುಡುಗರು ಮಾಡ್ಬೇಕಾ 40 ಮಾಡಿದ ಸರ್ 40 ಹುಡುಗರಿಗೆ ಒಬ್ಬ ಟೀಚರ್. ಈಗ ಸರ್ಕಾರಿ ಶಾಲೆಯಲ್ಲಿ 60-70 ಹುಡುಗರು ಇದ್ದಾರೆ ಅಂತಂದ್ರೆ ಟೀಚರ್ ಎಷ್ಟು ಗೊತ್ತಾ? ಒಂದೇ 40-80 ಆಗಬೇಕು 2 ಟೀಚರ್ಗೆ 80 ಇಲ್ಲ ಅಂತ ಹೇಳಿ ಒಂದೇ ಟೀಚರ್. 60-70 ಹುಡುಗರಿಗೆ ಒಂದೇ ಟೀಚರ್. ಸೈನ್ಸ್ ವಿಜ್ಞಾನ ಒಬ್ಬರೇ ಕಲಿಸ್ಬೇಕು, ಸಮಾಜನ ಒಬ್ಬರೇ ಕಲಿಸ್ಬೇಕು, ಕನ್ನಡನ ಒಬ್ಬರೇ ಕಲಿಸ್ಬೇಕು, ಹಿಂದಿನೂ ಕಲಿಸ್ಬೇಕು, ಇಂಗ್ಲಿಷ್ ಕಲಿಸ್ಬೇಕು, ಗಣಿತನೂ ಕಲಿಸ್ಬೇಕು. ಒಬ್ಬರೇ ಟೀಚರ್. 1ನೇ ಕ್ಲಾಸಿಗೆ ಒಬ್ಬರೇ ಕಲಿಸ್ಬೇಕು, 2ನೇ ಕ್ಲಾಸಿಗೆ ಒಬ್ಬರೇ ಕಲಿಸ್ಬೇಕು. ಯಾಕಂತಂದ್ರೆ ಆ ಶಾಲೆಯಲ್ಲಿ 80 ಹುಡುಗರು ಆಗ್ತಾ ಇಲ್ಲ. ಎಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಈ ಎಲ್ಲದೂ ಒಬ್ಬರೇ ಟೀಚರ್ ಅಂತೇಳಿ ಈ ರೀತಿ ಮಾಡ್ಕೊಳ್ಬೇಕು. ಯಾವ ಮಗುಗೆ ಏನು ಕಲಿಯೋದಕ್ಕೆ ಸಾಧ್ಯ? ಯಾವ ಟೀಚರ್ ಕುಳಿತುಕೊಂಡು ನಮ್ಮ ಮಕ್ಕಳು ಈಗ ಶಾಲೆಗೆ ಹೋಗ್ತಾರೆ ಪ್ರೈವೇಟ್ ಶಾಲೆಗಳಿಗೆ, ಅಲ್ಲಿ 10 ಹುಡುಗರಿಗೆ ಒಂದೊಂದು ಟೀಚರ್ ಎಲ್ಲ ಕಲಿಸ್ತಾರೆ. ಅವ್ರಿಗೆ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಹೇಳೋದು ನೋಡಿ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಈ ಥರ ಆದರೆ ನಾವು ಶಾಸಕರಿದ್ದು ಹಾಗಾಗಿ ನಾನೇ ತೀರ್ಮಾನ ತಗೊಂಡಿದ್ದೀನಿ. ಮೊನ್ನೆ ಒಂದು ದೊಡ್ಡ ಕೋಚಿಂಗ್ ಸೆಂಟರ್ ಅವರಿಗೆ ಮೊನ್ನೆ ಮೀಟಿಂಗ್ ಮಾಡಿ ಒಂದೊಂದು ಬೂತಿಗೂ 2 ಬೂತ್ ಸೇರಿನ ಒಂದೊಂದು ಸೆಂಟರ್ ತೆರೆಯ ಸಾಯಂಕಾಲ 4 ಅಥವಾ 5 ಗಂಟೆಯಿಂದ 7 ಗಂಟೆವರೆಗೆ ಅದೇ ಗ್ರಾಮದಲ್ಲಿ ಓದಿದಂತ ಪ್ರತಿಭಾವಂತ ವಿದ್ಯಾರ್ಥಿ ಅಂದ್ರೆ ಹುಡುಗಿನವ್ರಿಗೆ ಕರೆಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅದೇ ಊರಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಕೊಟ್ಟು ಒಂದು ರೂಮ್ ಮಾಡಿ ಪ್ರತ್ಯೇಕವಾಗಿ ಕೃಷಿ ಮಾಡಬೇಕಂದ್ರೆ ನಿರ್ಧಾರ ಮಾಡಿದ್ದೀನಿ. ಮೊನ್ನೆ ಮೀಟಿಂಗ್ ಮುಗಿಸಿದ್ದೀನಿ. ಇವತ್ತು ಅವರೆಲ್ಲರೂ ಇವತ್ತು ಆಫೀಸ್ ಆಗಿದ್ದಾರೆ. ಇಲ್ಲಿಂದ ಹೋಗಿದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಬೇಕು. ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ವಿಶೇಷವಾದ ಅವರಿಗೆ ಕೋಚಿಂಗ್ ಕೊಟ್ಟು ಅವರಿಗೆ ಪ್ರತಿಯೊಂದು ಕೆಳಗಿನ ಎಲ್ಲ ಪದವಿ ಪೂರ್ವ ಕಾಲೇಜಿಗೆ ಬಹುದಾನಿಗಳಾಗಿರ್ತಕ್ಕಂಥ ಈ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಪರಮ ಪೂಜ್ಯ ಶಿವಶಂಕರ ಸ್ವಾಮೀಜಿಯವರ ಪಾದಗಳಿಗೆ ನನ್ನನ್ನು ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀ ಕೃಷ್ಣನಾಯ್ಕ ಸರ್ ಅವರೇ, ಹಾಗೆಯೇ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹನುಮಂತ ಸರ್ ಅವರೇ, ಎಲ್ಲ ನನ್ನ ಕಾಲೇಜಿನ ಮೇಲುಸ್ತುವಾರಿ ಸದಸ್ಯ ಬಳಗದವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗಣ್ಯಮಾನ್ಯರೇ, ಹಾಗೆಯೇ ಈ ಕಾಲೇಜಿಗೆ ಪ್ರಥಮ PUC ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮಗೆ ಸದಾ ಬೆನ್ನೆಲುಬಾಗಿರ್ತಕ್ಕಂಥ ಈ ಊರಿನ ಯುವಕರೇ, ದಾನಿಗಳೇ, ಹಾಗೆಯೇ
PUC ವಿದ್ಯಾರ್ಥಿನಿಯರೇ, ದ್ವಿತೀಯ PUC ವಿದ್ಯಾರ್ಥಿನಿ, ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಶಿಕ್ಷಣ ಇಲಾಖೆಯಲ್ಲಿ, ಅದರಲ್ಲೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳನ್ನ ಕಾಲೇಜಿನ ಪರವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳು ಸ್ವಾಗತ ಮಾಡಿಕೊಳ್ತಕ್ಕಂಥದ್ದು ಒಂದು ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಪಾರಂಪರ್ಯ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿಯೂ ಸಹ ಇವತ್ತು ಪರಮ ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯ ಮತ್ತು ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಮೋದಿ ನಾಗರಾಜಣ್ಣ ಮತ್ತು ಎಲ್ಲ ರಮೇಶ್ ಅಂಗಡಿಗರು ನಮ್ಮ ಕಾಲೇಜಿಗೆ ಬಂದು ಎಲ್ಲ ಉಪಾಧ್ಯಕ್ಷರೆಲ್ಲ ಸೇರಿಕೊಂಡು ಈ ಬಾರಿ ಜನಪ್ರಿಯ ಶಾಸಕರನ್ನ ಕರೆಸಿಕೊಳ್ಳಬೇಕು ಅನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸಿದರು. ಸೊ ಹಾಗಾಗಿ ನಾವು ಸಾಹೇಬ್ರನ್ನು ಮೊನ್ನೆ ಹೋದಾಗ ಆಕ್ಚುಲಿ ಫಂಕ್ಷನ್ ಉದ್ಘಾಟನೆ ಆಗಬೇಕಾಗಿತ್ತು. ಅವರು ನಾನು ಸೋಮವಾರ ಬರ್ತೀನಿ, ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಒಂದು ಕಾರಣವನ್ನು ಹೇಳಿದ ಪ್ರಯುಕ್ತ ಈ ದಿನ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನಮ್ಮ ಪೂಜ್ಯರನ್ನು ಸಹ ನಾವು ನಿನ್ನೆ ಭಿನ್ನ ಮಾಡಿದಾಗ ಅವರು ಸಹ ಸೂಕ್ಷ್ಮ ಮನೋಭಾವನೆಯನ್ನು ಇಟ್ಕೊಂಡು ಆಗಲೇ ಬರ್ತೀನಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಜೋರಾದ ಚಪ್ಪಾಳೆಯ ಮೂಲಕ ಆತ್ಮೀಯರೇ, ಈ ಕಾಲೇಜು ಅನೇಕ ಏಳು ಬೀಳುಗಳನ್ನು ಕಂಡು ಎಲ್ಲ ವಿಶೇಷವಾಗಿ ನಾನು ಈ ಗ್ರಾಮದ ಯುವಕರು ಮತ್ತು ನಮ್ಮ ಮೇಲುಸ್ತುವಾರಿ ಸದಸ್ಯರು ಏನರಲ್ಲ, ಅವರು ನಿರಂತರವಾಗಿರ್ತಕ್ಕಂಥ ಒಂದು ಬೆನ್ನೆಲುಬಾಗಿ ಹೋರಾಟ ಮಾಡೋದ್ರ ಮೂಲಕ ಈ ಕಾಲೇಜನ್ನ ಸ್ಥಾಪನೆ ಮಾಡಿದ್ದಾರೆ. 2017-18ರಲ್ಲಿ ಈ ಕಾಲೇಜು ವೈಂಡಪ್ ಆಗಿದೆ ಸರ್. ಸೊ ಆ ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಣ್ಣವರು ಮತ್ತು ಎಲ್ಲ ನಾಯಕರು, ಅವರೆಲ್ಲ ಹೆಸರು ನನಗೆ ಗೊತ್ತಿಲ್ಲ, ದಯವಿಟ್ಟು ಬೇಜಾರಾಗಬೇಡಿ, ಎಲ್ಲ ನಾಯಕರು ಸೇರ್ಕೊಂಡು ಅಂದಿನ ಸಚಿವರಾಗಿದ್ದಂಥ PT ಪರಮೇಶ್ವರ್ ನಾಯಕರು ಸೇರ್ಕೊಂಡು ಈ ಕಾಲೇಜನ್ನ ಪುನಃ ಸ್ಥಾಪನೆ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಅಂದಿನಿಂದ ಅತಿ ಕಡಿಮೆ ಸಂಖ್ಯೆಯುಳ್ಳಂತಹ ಕಾಲೇಜು ಅಂತ ಹೇಳಿ ನಮ್ಮ ತಾಲೂಕಿನ ಹೆಸರಾಗಿತ್ತು. ಸೊ ಕಳೆದ 2 ವರ್ಷಗಳಲ್ಲಿ ಏನು ಇವತ್ತು ನಮ್ಮೆಲ್ಲ ಸದಸ್ಯರು ಮನೆಗೆ ಹೋಗಿ ನಮ್ಮ ಜೊತೆಗೆ ದಾಖಲಾತಿ ಕಾರ್ಯಕ್ರಮದಲ್ಲಿ ಸಹ ಗುರಿ ಕುಶಲಿನ ನಡುವೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಜೊತೆಗೆ ಎಲ್ಲ ನಮ್ಮ ಮಹಾನ್ ದಾನಿಗಳು ಇವತ್ತು ಕಡಿಮೆ ಫೀಸನ್ನ ಅಂದ್ರೆ ಫ್ರೀ ಕಾಸ್ಟ್ ಆಫ್ ಫೀ ಏನೋ ಫೀಸ್ ಅವ್ರಿಗೆ ಎಲ್ಲದೂ ಕಡಿಮೆ, ಅಂದ್ರೆ ಕಡಿಮೆ ಅನ್ನೋದಕ್ಕೆ ನಾವು ಉಚಿತ ಅನ್ನುವಂಥ ಮಾತನ್ನ ಹೇಳ್ಬೋದು. ಜೊತೆಗೆ ಸಮವಸ್ತ್ರಗಳನ್ನ ಕೊಡಿಸಿದ್ದಾರೆ, ಫೀಸನ್ನು ಕಟ್ಟಿಕೊಂಡಿದ್ದಾರೆ. ಮಕ್ಕಳಿಗೆ ಬಸ್ ಪಾಸ್ ಇಂದ ಹಿಡಿದು ಇವತ್ತೇನೋ ಮೊನ್ನೆ ಅದು ಚೇಂಜ್ ಆಯ್ತು, ಬದಲಾವಣೆ ಆಯ್ತು. ಜನ ಸರ್ಕಾರ ಮಕ್ಕಳಿಗೂ ಸಹ ಉಚಿತವಾಗಿರ್ತಕ್ಕಂಥ ಪಾಸ್ ವಿತರಣೆ ಮಾಡಿದ ಮೇಲೆ ಆ ಕಾರ್ಯಕ್ರಮ ಇಲ್ಲಿ ನಿಂತು, ಅದರ ಬದಲಾಗಿ ಪ್ರತಿಯೊಂದು ನಮ್ಮ ಕಾಲೇಜಿನ ಏಳಿಗೆಗಾಗಿ, ಬಡ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ನಿರಂತರವಾಗಿ ಗ್ರಾಮದ ಜನರು ಯುವಕರು ಶ್ರಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಅವರಿಗೆ ಕಾಲೇಜಿನ ಪ್ರಾಚಾರ್ಯರಾಗಿ ಚಿರಋಣಿಯಾಗಿರ್ತೇನೆ ಅನ್ನುವಂಥ ಮಾತನ್ನ ಹೇಳಬೇಕಾಗ್ತದೆ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರಲ್ಲಿ ನಾನು ನನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ನಾನು ಸಪರೇಟ್ ಆಗಿ ಹೇಳ್ಕೋಬೇಕಾಗಿತ್ತು. ಸಮಯದ ಅಭಾವ ಇರೋದ್ರಿಂದ ಪ್ರಾಸ್ತಾವಿಕ ನುಡಿಯಲ್ಲಿಯೇ ನನಗೆ ತಮಗೆ ಕೆಲವೊಂದು ಕೋರಿಕೆಗಳನ್ನು ನಾನು ಹೇಳ್ತೀನಿ ಸರ್. ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು. 2017-18ರಲ್ಲಿ KKRDBಯಿಂದ ಮತ್ತೊಮ್ಮೆ ಹೊಸ ಜೀವನ ಈ ಒಂದು ಕಾಲೇಜ್ ಪಡ್ಕೊಂಡು, ಅದಾದ್ಮೇಲೆ ಅದು ಒಂದು ಕಂಡೀಷನಬಲ್ ಆಗಿದೆ ಸರ್. ಆ ಸಂದರ್ಭದಲ್ಲಿ ನೀವೇನೇ ಈ ಕಾಲೇಜಿನ ಬೆಳವಣಿಗೆಗೆ ಒಂದು ಕನಿಷ್ಠ 3 ರಿಂದ 4 ವರ್ಷ ಸರ್ಕಾರದಿಂದ ಯಾವುದೇ ಅನುದಾನವನ್ನು ನೇರವಾಗಿ ಪಡೆಯುವುದಿಲ್ಲ. ನೀವೇನೇ ಇದ್ರೂ KKRDB ಅನುದಾನದಲ್ಲಿ ಈ ಕಾಲೇಜಿನ ಏಳಿಗೆ ಮಾಡಬೇಕು ಅನ್ನುವಂಥ ಕಂಡೀಷನಬಲ್ ಆರ್ಡರ್ ಮೇಲೆ ಈ ಕಾಲೇಜು 17-18ರಲ್ಲಿ ಪ್ರಾರಂಭ ಆಯಿತು. ಸೊ ಆ ನಂತರ ಇದು ಒಂದು KKRDB ಅನುದಾನದಲ್ಲಿ ಈ ಒಂದು ಬಿಲ್ಡಿಂಗ್ ಆಗಿದೆ. ಅದು ಕೋವಿಡ್ ಸಂದರ್ಭದಲ್ಲಿ ಈ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಯಿತು. ಸೊ ದುರದೃಷ್ಟ ಅಂತ ಹೇಳಿದ್ರೆ ಒಂದು ವರ್ಷ ಇಲ್ಲಿ ಕಾಲೇಜಿನಲ್ಲಿ ಯಾವುದೇ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳು ನಡೆದೇ ಇದ್ರಿಂದ ಸ್ವಲ್ಪ ಈ ಕಿಡಿಗೇಡಿಗಳು ಈ ಕ್ಲಾಸ್ಗಳನ್ನು ನಡೆದಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ವೈರ್ ಅನ್ನ ಕಟ್ ಮಾಡಿರ್ತಕ್ಕಂಥದ್ದು ಎಲ್ಲ ಆಯ್ತು ಸರ್. ಸೊ ತದನಂತರ ನಾವು ಈ 2 ವರ್ಷದಲ್ಲಿ ನಮ್ಮ ಕಾಲೇಜಿಗೆ ಸಣ್ಣ ಪುಟ್ಟ ಬರ್ತಕ್ಕಂಥ ಅನುದಾನಗಳಲ್ಲಿಯೇ ಇದನ್ನ ರಿಪೇರಿ ಕೆಲಸವನ್ನು ನಾವು ಮಾಡಿದ್ದೇವೆ. ಸೊ ಹಾಗಾಗಿ ನನಗೆ ಒಂದು ತಮ್ಮಲ್ಲಿ ಕೋರಿಕೆ ಸರ್, ನಮ್ಮ ಈ ಕಾಲೇಜಿನ ಮೂಲಭೂತ ಸೌಕರ್ಯಗಳನ್ನ ದಯವಿಟ್ಟು ನಾವು KKRDB ಅನುದಾನದ ಅಡಿಯಲ್ಲಿ ನಮ್ಮ ಒಂದು ಸಹಕಾರದಿಂದ ಮೂಲಭೂತ ಸ್ವಲ್ಪ ಕಿಟಕಿಯಾಗಿ ರಿಪೇರ್ ಆಗಿರ್ಬೋದು, ಕ್ಲಾಸ್ ಹಾಕ್ತಕ್ಕಂಥ ವಿಚಾರ ಆಗಿರ್ಬೋದು,
ಜೊತೆಗೆ ನಮಗೆ ಇಲ್ಲಿ ಡ್ರಿಲ್ಲಿನ ಅವಶ್ಯಕತೆ ಇದೆ ಸರ್. ಇದು ಒಂದು ಸುಮಾರು 600 ಕಿಲೋಮೀಟರ್ ಡ್ರಿಲ್ ಅವಶ್ಯಕತೆ ಇದೆ. ಯಾಕಂದ್ರೆ ಹೊರಗಿನಿಂದ ಬಂದು ವಿದ್ಯಾರ್ಥಿಗಳು ಇರ್ತಕ್ಕಂಥ ಈ ಜಾಗದಲ್ಲಿ ಹೊರಗಿನಿಂದ ಬರ್ತಕ್ಕಂಥವ್ರು ಇಲ್ಲಿ ಗಲಾಟೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಅದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಏನು ಇವತ್ತು ಒಬ್ಬರನ್ನ ನಾವು ಕಾವಲುಗಾರನ್ನ ನಮ್ಮ SDMC ಸದಸ್ಯರೇ ನೇಮಕ ಮಾಡಿಕೊಂಡು ಅವರಿಗೆ ವೇತನವನ್ನು ಅವರೇ ಕೊಡ್ತಾ ಇದ್ದಾರೆ ಸರ್. ಪ್ರತಿ ತಿಂಗಳು ಒಬ್ಬರು ಹಂಚಿಕೊಂಡು ಅವರೇ ತಿಂಗಳಿಗೆ 4,000 ರೂಪಾಯಿ ವೇತನವನ್ನ ನಾಗರಾಜ್ ಅಂತಕ್ಕಂಥ ವಿದ್ಯಾರ್ಥಿಗೆ ಅಥವಾ ಡಿಗ್ರಿ ಓದ್ತಾ ಇದ್ದಾನೆ, ಅದಕ್ಕೂ ಒಂದು ಪ್ರೇರಣೆ ಕೊಟ್ಟು ನೀವು ಹಿಂಗೆ ಓದ್ಕೊಂತ ಇದ್ದು ಜೊತೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೋ ಅಂತ ಹೇಳಿ ಅದನ್ನ ಮನವೊಲಿಸತಕ್ಕಂಥ ಕೆಲಸವನ್ನು ನಮ್ಮ SDMC ಸದಸ್ಯರು ಮಾಡಿದ್ದಾರೆ. ಸೊ ಈ ಒಂದು ಸ್ಥಿತಿಯಲ್ಲಿ ನಮ್ಮ ಕಾಲೇಜ್ ಇದೆ ಸರ್. ದಯವಿಟ್ಟು ಈ ಕಾಲೇಜ್ ಬೆಳವಣಿಗೆ ಆಗ್ತಿದೆ. ಯಾಕಂದ್ರೆ ವಿಶೇಷವಾಗಿ ಇವತ್ತು ಈ ವರ್ಷ ಬೇರೆ ಬೇರೆ ಇಟಗಿ ದಾಟಿ ಆ ಹಳ್ಳಿಗಳಿಂದ ನಮ್ಮ ವಿದ್ಯಾರ್ಥಿನಿಯರು ಬಹಳಷ್ಟು ಸಂಖ್ಯೆಗೆ ಬಂದಿದ್ದಾರೆ. ಜೊತೆಗೆ ಪಾಲಕರು ಸಹ ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ಸುಮಾರು 70 ವಿದ್ಯಾರ್ಥಿಗಳು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇದರ ಸಂಖ್ಯೆ ಹೆಚ್ಚಾಗ್ತದೆ, ಖಂಡಿತ ಹೆಚ್ಚಾಗ್ತದೆ. ಆ ಭರವಸೆಯನ್ನ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ತಮ್ಮ ಸಮ್ಮುಖದಲ್ಲಿ ಖಂಡಿತವಾಗಲೂ ನಾವು ಹೋರಾಟ ಮಾಡ್ತೇವೆ ಸರ್. ಅಂತ ಬೆಂಬಲ ಈ ಗ್ರಾಮದ ಜನರಿದೆ. ತಮ್ಮದು ಬೆಂಬಲ ಇರಬೇಕು ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಹಾಗೆಯೇ ನಮ್ಮ ವಿದ್ಯಾರ್ಥಿಗಳು ಈ ವರ್ಷ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಅತ್ಯುತ್ತಮ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ವಿಶೇಷವಾಗಿ ಇನ್ನೊಂದೇನೆಂದ್ರೆ ನಾನು ಇಲ್ಲಿ 3 ದಿವಸ ಡೆಪ್ಯುಟೇಷನ್ ಆಗಿ ಬರ್ತಾ ಇದ್ದೇನೆ ಸರ್. ಪ್ರಾಚಾರ್ಯರಾಗಿ ಮತ್ತು ರಾಜ್ಯಶಾಸ್ತ್ರ ಉಪನ್ಯಾಸವನ್ನು ಸಹ ನಾನು ಮಾಡಬೇಕಾಗಿದೆ. ಸೊ ಅದನ್ನ ಎಲ್ಲ ನಮ್ಮ SDMC ಸದಸ್ಯರು ನಮ್ಮ ಉಪನಿರ್ದೇಶಕರಿಗೆ ಹೇಳಿದರು, ಇಲ್ಲ ಪೂರ್ತಿ 6 ದಿನ ಇಲ್ಲಿ ಡೆಪ್ಯುಟೇಷನ್ ಮಾಡಿ ಅಂತ ಹೇಳಿ. ಅವರು ತಾಂತ್ರಿಕ ಕಾರಣಗಳಿವೆ ಅನ್ನುವಂಥ ನೆಪವನ್ನು ಹೊಂದಿದ್ದಾರೆ. ಸ್ವಲ್ಪ ಆ ನಿಟ್ಟಿನಲ್ಲಿ ತಾವು ಏನಾದರೂ ಸಹಕಾರ ಮಾಡಿದ್ರೆ ನಾನು ಪೂರ್ಣ ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನಾನು ಯಾವಾಗಲೂ ಸಿದ್ಧನಿದ್ದೇನೆ. ಸೊ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಯಾವುದೂ ಕಾಯಂ ಉಪನ್ಯಾಸಕರಿಲ್ಲ ಸರ್. ಈಗ 5 ಮಂದಿ ಅತಿಥಿ ಉಪನ್ಯಾಸಕರಿದ್ದಾರೆ. ನಿಜವಾಗ್ಲೂ ಅವರು ಕಾಯಂ ಉಪನ್ಯಾಸಕರಿಗಿಂತಲೂ ಹೆಚ್ಚಿನ ಶ್ರಮ ವಹಿಸಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ದಾಖಲಾತಿಯಿಂದ ಹಿಡಿದು ಅವರಿಗೆ ಏಪ್ರಿಲ್ ಮೇಕಿನಲ್ಲಿ ಅವರಿಗೆ ಯಾವುದೇ ವೇತನ ಇರಲಿಲ್ಲ. ಆದರೂ ಸಹ ನನ್ನೊಂದಿಗೆ ಅವರು ಏನು ಕಾಲೇಜಿನ ಏಳಿಗೆಗಾಗಿ ನಿರಂತರವಾಗಿ ಕಾಯಂ ಉಪನ್ಯಾಸಕರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ, ನಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಅವರು ಶ್ರಮ ವಹಿಸ್ತಾರೆ. ವಿಶೇಷವಾಗಿ ನಮ್ಮ ಮಂಜುಳಾ ಮೇಡಮ್, ಈ ಗ್ರಾಮದವರು ಶ್ರೀಮತಿ ಮಂಜುಳಾ ಮೇಡಮ್ ಶಿಕ್ಷಣ ಉಪನ್ಯಾಸಕರವರು, ಅವರ ಒಂದು ಕೆಲಸ ನಿಜವಾಗ್ಲೂ ಎಲ್ಲ ಯಜಮಾನರಾಗಿರ್ಬೋದು, ಯುವಕರಾಗಿರ್ಬೋದು, ಸದಸ್ಯರಿರ್ಬೋದು, ಎಲ್ಲರನ್ನ ಮನವೊಲಿಸಿ ಈ ಕಾಲೇಜಿನ ಏಳಿಗೆಗಾಗಿ ಅವರದ್ದು ಸಿಂಹಪಾಲ ಇದೆ ಸರ್, ಸಿಂಹಪಾಲ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ನಾವು ನಿರ್ಣಯಿಸಬೇಕಾಗ್ತದೆ. ಜೊತೆಗೆ ನಾನು ಪದೇ ಪ್ರಾಸ್ತಾವಿಕ ಭಾಷಣದಲ್ಲಿ ಇನ್ನೂ ಹೆಚ್ಚಿನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಟ್ಟಾರೆ ಈ ಕಾಲೇಜಿನ ಕಲ್ಯಾಣಕ್ಕಾಗಿ, ಏಳಿಗೆಗಾಗಿ ಜೊತೆಗೆ ನೀವು ನನಗೆ 15 ವರ್ಷದಿಂದ ನೀವು ಅತ್ಯಂತ ಸ್ನೇಹಿತರು ಸರ್. ನಾವು MA ಪಾಟೀಲ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾಗ ತಾವುಗಳು ಬಂದು ಇನ್ನೂ ಅವರ ಶಾಸಕರಿರಲಿಲ್ಲ, ಯಾವುದೇ ಸದಸ್ಯರಿರಲಿಲ್ಲ, ಇಂಜಿನಿಯರ್ ಆಗಿ ಅಮೆರಿಕದಿಂದ ಕೆಲಸ ಮಾಡ್ತಾ ಇದ್ರಿ. ಸೊ ಆ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಆಗಮಿಸಿದಾಗ ಬಡ ವಿದ್ಯಾರ್ಥಿಗಳಿಗೆ ನೀವು ಪಾಸ್ ಕೊಡ್ತಕ್ಕಂಥ ಕೆಲಸವನ್ನ ಪ್ರೈವೇಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಸ್ ಕೊಡ್ತಕ್ಕಂಥ ಒಂದೇ ಮಾತನ್ನು ಹೇಳಿದ ಸರ್, ಇಲ್ಲಿ ಬಡ ವಿದ್ಯಾರ್ಥಿಗಳು ಏನ್ ಪ್ರಕಾಶ ಏನ್ ಬೇಕು ಹೇಳಿದ್ದೀನಿ ಅಂದ್ರೆ, ಇಲ್ಲ ಸರ್ ಬಡ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಿಸ್ಕೊಡಿದ್ರೆ ತಡನ ಮಾಡಿಲ್ಲ ಅವರು, ಅವು ಎಷ್ಟು ಬೇಕಾದ್ರೆ ಪಾಸ್ ಮಾಡಿಸೋದು ಪ್ರಕಾಶ್ ನಾನು ಹಿಂದಿರ್ತೇನೆ ಅಂತ ಹೇಳಿ. ಜೊತೆಗೆ ಅವರು ನಾವು ಕಳೆದ 15 ವರ್ಷ